ದೇಶದ ವಿವಿಧ ಭಾಗಗಳಲ್ಲಿ ಭಕ್ತರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಟಿಟಿಡಿ ಕಲ್ಯಾಣ ಮಂಟಪಗಳ ನಿರ್ವಹಣೆ ಕುರಿತು ಸಮಗ್ರ ವರದಿಯನ್ನು ಸಿದ್ಧಪಡಿಸುವುದಕ್ಕೆ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘ್ವಾಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಟಿಟಿಡಿ ಆಡಳಿತ ಕಟ್ಟಡದ ಸಮ್ಮೇಳನ ಸಭಾಂಗಣದಲ್ಲಿ ಆಂತರಿಕ ಲೆಕ್ಕ ಪರಿಶೋಧನಾ ಸಭೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಇಒ ಅನಿಲ್ ಕುಮಾರ್ ಸಿಂಘ್ವಾಲ್, ಭಕ್ತರ ಅನುಕೂಲಕ್ಕಾಗಿ ಎಷ್ಟು ಟಿಟಿಡಿ ಕಲ್ಯಾಣ ಮಂಟಪಗಳು ಉತ್ತಮ ಸ್ಥಿತಿಯಲ್ಲಿವೆ, ಎಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲ, ಎಷ್ಟು ಆಧುನೀಕರಿಸಲಾಗಿದೆ ಎಂಬ ಕುರಿತು ಟಿಟಿಡಿ ಆಡಳಿತ ಮಂಡಳಿಗೆ ವರದಿ ಮಾಡುವುದಕ್ಕೆ ಸಮಗ್ರ ನೀತಿಯನ್ನು ಸಿದ್ಧಪಡಿಸುವಂತೆ ತಿರುಪತಿ ಜಿಇಒಗೆ ನಿರ್ದೇಶನ ನೀಡಿದರು. ಟಿಟಿಡಿ ದೇವಾಲಯಗಳಲ್ಲಿನ ತಿರುವಾಭರಣ ನೋಂದಣಿಗಳನ್ನು ಡಿಜಿಟಲೀಕರಣಗೊಳಿಸಬೇಕು ಮತ್ತು ದಾಖಲೆಯನ್ನು ಸಿದ್ಧಪಡಿಸಬೇಕು ಅಂತ ಅವರು ಹೇಳಿದರು. ಟಿಟಿಡಿಯ ಎಲ್ಲ ಇಲಾಖೆಗಳ ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಪರಿಕರಗಳು ಮತ್ತು ಯೋಜನೆಯನ್ನು ಕಾಲಕ್ಕೆ ನವೀಕರಿಸಬೇಕು ಅಂತ ಅವರು ಇದೇ ಸಂದರ್ಭದಲ್ಲಿ ಸೂಚಿಸಿದರು. ಅಲ್ಲದೆ ತಿರುಮಲ ಮತ್ತು ತಿರುಪತಿಯ ಹಾಸ್ಟೆಲ್ಗಳಲ್ಲಿ ಭಕ್ತಾದಿಗಳಿಗೆ ಎಫ್ಎಂಎಸ್ಗೆ ಸಂಬಂಧಿಸಿದ ಅಸ್ತಿತ್ವದಲ್ಲಿರುವಂತಹ ಅಪ್ಲಿಕೇಶನ್ ಅನ್ನು ಹೆಚ್ಚು ಪ್ರವೇಶಿಸುವಂತೆ ಮಾಡುವುದಕ್ಕೆ ಇಒ ಆದೇಶಿಸಿದರು. ಜೊತೆಗೆ ಭಕ್ತರು ಸುಲಭವಾಗಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಸ್ವತಃ ನೋಂದಾಯಿಸಿಕೊಳ್ಳುವುದಕ್ಕೆ QR ಕೋಡ್ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಅವರು ತಿಳಿಸಿದರು. ಟಿಟಿಡಿ ಹಾಸ್ಟೆಲ್ಗಳಲ್ಲಿನ ಸೌಲಭ್ಯ ನಿರ್ವಹಣಾ ಸೇವೆಗಳನ್ನು ಮತ್ತಷ್ಟು ಸುಧಾರಿಸೋಕೆ ಮತ್ತು ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ ಮತ್ತು CVSOKV ಮುರಳೀಕೃಷ್ಣ, FA ಮತ್ತು CAO ಬಾಲಾಜಿ, CETV ಸತ್ಯನಾರಾಯಣ ಮತ್ತು ಇತರ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.